ಸೂರ್ಯ ಇನ್ನ ಬೆಳಕಾಗಿಲ್ವಾ ನಿಂಗೆ? ರಾತ್ರಿ 12 ಗಂಟೆವರೆಗೆ ಫೋನ್ ನೋಡೋದು, ಬೆಳಿಗ್ಗೆ 10 ಗಂಟೆ ತನಕ ಬೀಳೋದು. ಎದ್ದೇಳ. ಬೆಳಿಗ್ಗೆ ಎಲ್ಲಿಗೆ ಹೋದ್ವಿ ಹುಡುಗ? ಬಾರಪ್ಪ ಸೂರ್ಯ. ಏನ್ರ ಅಷ್ಟು ಹೊರಗಡೆ ಅಂತಿದ್ರ ಕ್ಲಾಸ್ ಇಲ್ವಾ? ನಿನ್ನನ್ ಬಿಟ್ಟು ಯಾವಾಗ್ಲೂ ಹೋಗಿದೀವಿ ನಾವು. ನನ್ನ ಮಗನೇ ಸರಿ ಬಾಲು ಇಲ್ಲಿ ಅವಂಗೆ ಫೋನ್ ಮಾಡಿದ್ದೆ ಬರ್ತಿದ್ದಾನಂತ. ಹ್ಮ್ ಅದ ಬಿಡು, ನೀನೇನಪ್ಪ ಹೂ ಜೋರಾಗಿದಿ. ಮಚ, ನಿಂಗ್ ನಿಜವಾಗ್ಲೂ ಹುಡುಗಿ ಇಲ್ವಾ? ಹುಡುಗಿನ ಇನ್ಸ್ಟಾಗ್ರಾಮಲ್ಲೊಬ್ಬ, ಫೇಸ್ಬುಕ್ಕಲ್ಲೊಬ್ಬ, ವಾಟ್ಸಪ್ಪಲ್ಲೊಬ್ಬ, ಸ್ನ್ಯಾಪ್ಚಾಟಲ್ಲೊಬ್ಬೊಬ್ಬ ಅಂತ ಮೇಂಟೈನ್ ಮಾಡೋ ಈಗಿನ ಕಾಲದ ಹುಡುಗಿ ಪ್ರೀತಿನ ನಿಜವಾದ ಪ್ರೀತಿ ಅಂತ ನಂಬಷ್ಟು ದೊಡ್ಡ ನನ್ನ ಮಗ ಅಂತೂ ನಾನಲ್ಲ. ಈ ಪ್ರೀತಿ ನಮ್ಮಂಥವ್ರಿಗಲ್ಲ ಕಣ. ಬರಲಾ? ಎಲ್ಲಿಗೆ ಹೊರಟೆ? ಯಾಕೋ ಲೇಟ? ಏನಿಲ್ಲ, ಬೆಳಿಗ್ಗೆ ಎದ್ದೇಳೋ ಸ್ವಲ್ಪ ಲೇಟ್ ಆಯ್ತು. ಅದರಲ್ಲಿ ನೀ ಎಲ್ಲಿ ಹೊರಟಿದೆ? ರೌಂಡ್ಸ್. ಮತ್ತೆ ಕ್ಲಾಸು? ಮಿಸ್ ಮಾಡಿದ ಕ್ಲಾಸಿಗೆ ಹೋದ್ರೆ ದುಡ್ಡು ಕೊಡ್ತಾರೆ. ಹೋಗಲಿ. ನಿಂತ್ಕೋ. ಟೈಮ್ ಎಷ್ಟು? 10:00. ಬೆಳಿಗ್ಗೆ ಹೋದೋ ನೀನ್ ಬರ್ತಾ ಇದೆ. ಒಬ್ಬನೇ ಮಗ ಅಂತ ಪ್ರೀತಿಯಿಂದ ಸಾಕಿದ್ರೆ ನೀ ಮಾಡಿದ್ದೆ ಆಟ ಆಗೋಯ್ತು. ಸ್ವಲ್ಪ ಅದ್ರ ಜವಾಬ್ದಾರಿ ಇದೆಯಾ ನಿಂಗೆ? ಬಾ, ಊಟ ಮಾಡು. ಗುಡ್ ನೈಟ್. HMT ಯಾವ ಕ್ಲಾಸ್ ಇದೆ ಈಗ? ಯಾವ್ದಿದ್ರೇನು, ನೀನ್ ಹೋಗ್ತೀಯ ಕ್ಲಾಸ್ಗೆ? ಮಗ ಇಲ್ಲೋಡು ಬೆಳ್ನಾಗ. ಅಲ್ಲ, ಈ ನನ್ನ ಮಗನಿಗೆ ಒಂದೊಂದ್ಸರಿ ಟೀ ಕಾಫಿಗೂ ದುಡ್ಡಿರಲ್ಲ, ಅಂಥದ್ರಲ್ಲಿ ಬುಲೆಟಾ? ಹೆಂಗೋ? ಹೆಂಗೆ ಅಂದರೆ ಇದೆ ಅಲ್ಲ ಬೆಟ್ಟಿಂಗು. ಆ ಬೆಟ್ಟಿಂಗ್ ಗಾಡಿನೇ ತೊಗೊಂಡಿರೋದು. ಬೆಟ್ಟಿಂಗಿಂದ ಅಷ್ಟು ದುಡ್ಡು ಮಾಡ್ಬೋದಾ? ಅದು ಹಂಗಲ್ಲ. ನೋಡ್ಗುರು, ಬೆಟ್ಟಿಂಗ್ ಅನ್ನೋದು ಲಕ್ ಮೇಲೆ ನಿಂತಿರುತ್ತೆ. ಅದೃಷ್ಟ ಅನ್ನೋದು ಹಣೆ ಮೇಲಿದ್ರೆ ಕತ್ತೇನು ಕೋಟಿ ಹೊಡೆಯುತ್ತೆ. ಹಂಗಾದ್ರೆ ದುಡ್ಡು ಮಾಡೋಕೆ ಒಳ್ಳೆ ಐಡಿಯಾ ಅನ್ನೋ. ಎಕ್ಸಾಕ್ಟ್ಲಿ. ಇದೆಲ್ಲ ಎಲ್ಲಾಡ್ತಾರೆ? ಸೂರ್ಯ, ನಿಂಗೆ ಯಾಕದೆಲ್ಲ? ಹರಿಕತೆ ಕೇಳಕ್ಕೆ ದುಡ್ಡು ಮಾಡೋಕಲ್ಲೇ. ದುಡ್ಡನ್ನ ನ್ಯಾಯವಾಗಿ ಮಾಡ್ಬೋದು. ಓನೇ ಚೆನ್ನ, ಓನೇ ಬಂಗಾರಿ, ನಿನ್ನ ಸ್ಪೀಚ್ಗಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ನಂಗೆ ಟೈಮ್ ಇಲ್ಲ. ವಾಗ ಬಾ ಮಗ. ಮಚ್ಚ, ನಿನ್ನ ಹತ್ರ ಎಷ್ಟಿದೆ ಇವಾಗ? ಇಡೀ ಬಾಡಿ ಸ್ಕ್ಯಾನ್ ಮಾಡಿದ್ರು ₹1 ಸಿಗಲ್ಲ. ಹಾಗಾದರೆ ನೀ ದುಡ್ಡು ಮಾಡೋ ಕನಸು ಬಿಟ್ಟಾಕ್. ಯಾಕಲ್ಲೇ? ಇನ್ನೇನು ನೋಡು ಮಚ್ಚ, ದುಡ್ಡು ಮಾಡಬೇಕು ಅಂದರೆ ಇನ್ವೆಸ್ಟ್ ಮಾಡಬೇಕು. ಜೀರೋ ಇನ್ವೆಸ್ಟ್ಮೆಂಟಲ್ಲಿ ದುಡ್ಡು ಮಾಡೋದು ನಮ್ಮ ನನಗೂ ಆಗಲ್ಲ. ಈಗ ಏನು ಮಾಡ್ಬೇಕಂತೀಯ? ಸಾಲ ಮಾಡು, ಬಡ್ಡಿಗೆ ಸಾಲ ಕೊಡ್ತಾರೆ, ತಗೋ. ಹೋಗಲೇ, ನಾವು ಅಪ್ಪಂಗೆ ಗೊತ್ತಾರ ಸಾಯಿಸೇ ಬಿಡ್ತಾನೆ ಅಷ್ಟೇ. ನಿಂಗೆ ದುಡ್ಡು ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ಇಲ್ವೋ? ನಂಬಿಕೆನೂ ಇದೆ, ಆದರೂ ನಾ ಇದೀನಿ ಬಾರೋ. ಇಲ್ಲಿ ಯಾರು ಕೊಡ್ತಾರೆ? ಅದೇ ಮಚ್ಚ, ಬಡ್ಡಿ ರಾಮ ಅಂತ ಇದ್ದಾನೆ, ಅವ್ನು ಬಡ್ಡಿಗೆ ಸಾಲ ಕೊಡ್ತಾನೆ. ವರ್ಕೌಟ್ ಆಗುತ್ತೆ ಅಂತೀಯ? ನೋಡೋಣ. ಅಣ್ಣ ನಮಸ್ಕಾರ. ಅದೇ ಫೋನಲ್ಲಿ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ದುಡ್ಡಿನ ಅವಶ್ಯಕತೆ ಇದೆ. ಹ್ಞೂ. ಅಣ್ಣ ಸೂರ್ಯ ಅಂತ. ಈ ಏಜಲ್ಲಿ ಅಷ್ಟಾಕೋ ನಿಮಗೆ ದುಡ್ಡು?
ಅಣ್ಣ ದುಡ್ಡು ಮಾಡಕ್ಕಣ್ಣ. ದುಡ್ಡೇನು ಮರೆಯಾಕುತ್ತ? ಇಲ್ಲ ಅಣ್ಣ, ಈಗ IPL ಸ್ಟಾರ್ಟ್ ಆಯ್ತಲ್ಲ. ಓ, ಬೆಟ್ಟಿಂಗ? ಅಣ್ಣ ಗೊತ್ತಲ್ಲ, ಪೊಲೀಸ್ ಗೊತ್ತಾದ್ರೆ ಒಳಗಾಗ್ತಾರೆ. ಅಣ್ಣ ಪೊಲೀಸ್ ಟೆನ್ಷನ್ ತಗೋಬೇಡಿ, ದುಡ್ಡು ನಾ ಕಟ್ತೀನಿ. ನಂಗೆ ದುಡ್ಡು ಅಷ್ಟೇ ಅವಶ್ಯಕತೆ ಇತ್ತು, ಬಡ್ಡಿ ಎಷ್ಟಾದ್ರೆ ಕಟ್ತೀನಿ ಅಣ್ಣ. ಓ ನಾಗ, ಇದೇನ್ ನೋಡು, ಕೊಟ್ ಕಳ್ಸು. ಸರಿ ಬಾಸ್. ನೀ ಇಲ್ಲೇ ಇರೋ, ನೀ ಬಾರೋ. ಏಯ್, ಒಂದ್ ನಿಮಿಷ ನೆನ್ಪಿರ್ಲಿ, ದುಡ್ಡು ಕೊಡೋ ಸ್ವಲ್ಪ ತಡ ಆದ್ರೂ ನಂಗೆ ಇಷ್ಟ ಆಗಲ್ಲ. HMT ನೋಡ್ತೀರ, ಈ 10,000ನ 10 ಲಕ್ಷ ಮಾಡಿ ತೋರಿಸ್ತೀನಿ. ಹುಷಾರು ಕಣೋ. ಮಗನೇ, ದುಡ್ಡು ಕೊಟ್ಟು 3 ತಿಂಗಳಾಯ್ತು, ಅಸಲು ಇಲ್ಲ ಬಡ್ಡಿ ಇಲ್ಲ. ಫೋನ್ ಮಾಡಿದ್ರೆ ಫೋನ್ಗೂ ಸಿಗುತ್ತಿಲ್ಲ. ಏನ್ ಆಟ ಆಡ್ತಾ ಇದೀಯಾ? ಏನೋ ಹೇಳಿದ್ದೆ ನಿಂಗೆ? ಅಣ್ಣ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, 2 ದಿನ ಟೈಮ್ ಕೊಡೋಣ. ಮತ್ತೆ 2 ದಿನ? ಅಣ್ಣ ಈ 2 ದಿನದ ಕ್ಲಿಯರ್ ಮಾಡ್ತೀನಿ ಅಣ್ಣ, ಅಷ್ಟು ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ? ಮಾಡ್ತೀನಿ ಅಣ್ಣ. ಸರಿ ಹೋಗು. HMT ಸಿಗರೇಟ್ ಕೊಡು. ಸಾಕು ಕಣೋ ಸೂರ್ಯ. ಮುಚ್ಕೊಂಡ್ ಕೊಡು. ತಗೋರ. ಕಷ್ಟಪಟ್ಟು ಚೆನ್ನಾಗಿ ಓದಂತ ಕಾಲೇಜ್ ಕಳಿಸಿದ್ರೆ ಎಣ್ಣೆ ಸಿಗರೇಟು ಬೆಟ್ಟಿಂಗು ಏನೋ ನೀವು ಮಾಡ್ತಾ ಇರೋದು? ಇದಕ್ಕೇನೋ ನೀನು ಕಾಲೇಜಿಗೆ ಕಳಿಸಿರೋದು? ಅಷ್ಟು ಕಷ್ಟಪಟ್ಟು ಬೆಳೆಸಿ ದೊಡ್ಡವನು ಮಾಡಿದ್ದೀನಿ, ಅದೇನಂತ ನಾನು ಹೊಟ್ಟೆಲಿ ಹುಟ್ಟಿಬಿಟ್ಟೆ ನೀನು. ಇನ್ನು ಒಂದೇಟು ನನ್ನ ಮೈ ಮೇಲೆ ಬಿದ್ದರು ಜನ್ಮ ಕೊಟ್ಟೋ ನನ್ನದು ನೋಡಲ್ಲ. ಏನಯ್ಯ, ಜನ್ಮ ಕೊಟ್ಟೆ, ಸಾಕ್ದೆ, ಬೆಳೆಸ್ದೆ, ಪ್ರಪಂಚದಲ್ಲಿ ಒಬ್ಬನ ಸಾಕಿದ್ದು ನೋಡಯ್ಯ. ನನಗೆ ನಿನ್ನ ಥರ ಫೇಲ್ಯೂರ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ನನ್ನ ಗುರಿ ಏನಿದ್ರು ದುಡ್ಡು ಒಂದೇ. ಆ ದುಡ್ಡಿದ್ರೆ ದುನಿಯಾನ ಸಾಲ ಮಾಡಿಯುತ್ತೆ. ಅದೇ ದುಡ್ಡನ್ನ ನಿಯತ್ತಾಗಿ ಸಂಪಾದನೆ ಮಾಡ್ಬೋದು. ನಿಯತ್ತಾಗಿ? ನೀನು ಎಷ್ಟು ವರ್ಷ ನಿಯತ್ತಾಗಿ ಇದ್ದೆ, ಏನು ಸಂಪಾದನೆ ಮಾಡಿದೆ? ನೋಡಯ್ಯ, ಕಾಲ ಯಾವತ್ತೋ ಚೇಂಜ್ ಆಗೋಯ್ತು. ಈಗ ದುಡ್ಡು ಮಾಡಿದೆ ಅಲ್ವ ಅಂತ ಕೇಳ್ತಾರೆ, ಹೆಂಗೆ ಮಾಡಿದೆ ಅಂತ ಕೇಳಲ್ಲ. ನನಗೆ ದುಡ್ಡೇ ಮುಖ್ಯ. ಎಲ್ಲರ ಮುಂದೆ ಕಪಾಳ ಕೊಡಿದೆ ಅಲ್ಲ, ಇನ್ನು ನೀನು ಸತ್ರು ನಿನ್ನ ಮುಖ ನೋಡೋಕೆ ಬರಲ್ಲ. ನಿನ್ನ ಪಾಲಿಗೆ ನಾನು ಸತ್ತೋದೆ. ಸೂರ್ಯ, ಅಲ್ಲಿ ಅಲ್ಲಿ ಅಪ್ಪ. ಏನ್ ಯಾವ ಸಿನಿಮಾ ಅಪ್ಪ ನೋಡು, ಲೈಫ್ ನಂಟು ಇತ್ತಿದ್ದ ಒಂದೇ ದಿನ ಬೈದೆ.
ನಿಗರ್ಕೊಂಬಿಟ್ಟ. ಇರ್ಲಿ ಬಾರೋ. ಏಯ್ ಅಂತ ಹೇಳ್ತಂಡ್ರೆ ಅಪ್ಪ ಅನ್ಬೇಕಂತೆ. ಏನು ಸೂರ್ಯ ಸಾಕು ಬಾ. ಒಂದು ಕಾಲ ಸಪೋರ್ಟ್ ಮಾಡಿದ್ನ. ಸೂರ್ಯ, ಏನು ಹೀಗಾಗಿದೆಯಾ? ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ನೀನು ಯಾಕೋ ಇಲ್ಲಿಗೆ ಬಂದೆ? ನಾನು ಸ್ವಲ್ಪ ದಿನ ಒಬ್ಬನೇ ಇರಬೇಕು. ನನಗೆ ಯಾರು ತೊಂದರೆ ಕೊಡಬೇಡಿ. ಒಂದು ಮಾತು ಕೇಳಲ್ಲ, ನಿನಗೋಸ್ಕರ ನಿನ್ನ ತಂದೆ ಏನೂ ಮಾಡಿಲ್ವಾ? ಜನ್ಮ ಕೊಟ್ಟವ್ರು ಯಾವತ್ತು ನಮಗೆ ಕೆಟ್ಟದ್ದು ಬಯಸಲ್ಲ. ನೀನು ದುಡ್ಡು ಮಾಡ್ಬೇಕು ಅಂದ್ಕೊಂಡಿರೋದು ತಪ್ಪಲ್ಲ, ದುಡ್ಡು ಮಾಡೋಕ್ಕೆ ಹೊರಟಿರೋ ದಾರಿ ತಪ್ಪು. ಅದನ್ನು ಆ ಮನುಷ್ಯ ಹೇಳ್ದ, ನಿನಗದ ಅರ್ಥ ಆಗಲಿಲ್ಲ. ನನಗೋಸ್ಕರ ಏನು ಮಾಡಿದರು ಅಂತ ಕೇಳಿದೆ ಅಲ್ಲ, ನಿಜ. ಅಷ್ಟು ವರ್ಷ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸುಟ್ಟು ನೀನೇ ಸರ್ವಸ್ವ ಅಂತ ಬದುಕಿದ್ರು ನೋಡು. ನಿಜ, ಆ ಮನುಷ್ಯ ನಿನಗೋಸ್ಕರ ಏನೂ ಮಾಡಿಲ್ಲ. ತಗೋ, ಸಾಯೋಕ್ಕೂ ಮುಂಚೆ ನಿಮ್ಮ ತಂದೆ ಈ ಪತ್ರ ಕೊಟ್ಟಿದ್ರು. ಒಂದು ಸಾರಿ ಓದೋ, ಗೊತ್ತಾಗುತ್ತೆ ನಿಮ್ಮ ತಂದೆ ಎಂಥ ಒಳ್ಳೆ ಮನುಷ್ಯ ಅಂತ. ಸೂರ್ಯ, ನನ್ನ ಕ್ಷಮಿಸು. ನಾನು ನಿನ್ನಿಂದ ತುಂಬ ದೂರ ಹೋಗ್ತಿದ್ದೀನಿ. ಆದರೆ ಹೋಗೋಕ್ಕೆ ಮುಂಚೆ ನನ್ನ ಮನಸ್ಸಲ್ಲಿ ಹೇಳ್ದೆ ಹೋಗ್ತಿದ್ದೀನಲ್ಲ ಅನ್ನೋ ನೋವು ಕಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಪತ್ರ ಬರಿತಿದ್ದೀನಿ. ನಿಮ್ಮಮ್ಮ ನಾನು ಬಿಟ್ಟು ಹೋದಾಗ ನಿಂಗಿನ್ನೂ 3 ತಿಂಗಳು. ಬದುಕಲ್ಲಿ ಎಲ್ಲರನ್ನೂ ಕಳ್ಕೊಂಡು ಸಾಯಬೇಕು ಅಂತ ತೀರ್ಮಾನ ಮಾಡಿದ ನನಗೆ ಮತ್ತೆ ಬದುಕಬೇಕು ಅನಿಸಿದ್ದು ಆ ನಿನ್ನಳು ನೋಡಿದ ಮೇಲೆ. ಅವತ್ತಿಂದ ಇವತ್ತಿನವರೆಗೂ ನಾನು ಬದುಕಿದ್ದು ಬರೀ ನಿಂಗೋಸ್ಕರ. ಅದ್ಯಾವುದು ನಿಂಗೆ ಅರ್ಥ ಆಗಲಿಲ್ಲ. ಪರವಾಗಿಲ್ಲ, ನಂಗೆ ಒಂದೇ ಆಸೆ ಸೂರ್ಯ, ಒಬ್ಬ ತಂದೆಯಾಗಿ ನಿನ್ನ ಲೈಫಲ್ಲಿ ನಾನು ಸೋತಿರ್ಬೋದು, ಆದರೆ ನಂಗೆ ನನ್ನ ಸೂರ್ಯ ಯಾವತ್ತೂ ಗೆಲ್ಲಬೇಕು, ಸಮಾಜದಲ್ಲಿ ಒಳ್ಳೆಯ ಹೆಸರು ತಗೋಬೇಕು. ಇದೇ ನನ್ನ ಕೊನೆ ಆಸೆ. ಜೋಪಾನ ಸೂರ್ಯ. ಕಣ್ಣಲ್ಲಿ ಕಂಡ ಕನಸುಗಳು ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ನನ್ನಾಸೆಗೋಸ್ಕರ ನಿಮ್ಮಾಸೆಯ ಬಲಿ ಕೊಟ್ಟೆನು. ಅಪ್ಪ ಅಪ್ಪ. ಎಲ್ಲ ಪ್ರೇಕ್ಷಕ ಮನಸ್ಸುಗಳಿಗೆ ನನ್ನ ವಿನಂತಿ, ಕ್ಷಣಿಕ ಸುಖಕ್ಕೆ ದುಡ್ಡು ಮಾಡಬೇಕು ಅನ್ನೋ ಆಸೆಗೆ ಅಡ್ಡದಾರಿ ಹಿಡಿದು ನಿಮ್ಮ ಲೈಫ್ನ ನೀವೇ ಹಾಳು ಮಾಡ್ಕೋಬೇಡಿ. ತಂದೆ ತಾಯಿ ಬೈದು ಬುದ್ಧಿ ಹೇಳೋದು ನಮ್ಮ ಒಳ್ಳೆಯದಕ್ಕೆ. ಜನ್ಮ ಕೊಟ್ಟವ್ರು ಯಾವತ್ತೂ ನಮ್ಮ ಕೆಟ್ಟದ್ದು ಬಯಸಲ್ಲ. ಓದೋ ವಯಸ್ಸಲ್ಲಿ ಯಾವುದೇ ಅಡ್ಡದಾರಿ ಹಿಡಿಬಾರ್ದು ಅನ್ನೋದು ಈ ಕಿರುಚಿತ್ರದ ಮುಖ್ಯ ಉದ್ದೇಶ. ಇಂತಿ ಪ್ರಶಾಂತ್ ಸೂರ್ಯ.